ನಮಸ್ಕಾರ ಸ್ನೇಹಿತರೆ. ನಂದಲ್ಲಿ ಇಡ್ಲಿ ನಂದಗೋಪಾಲ ಅಂತ ಅಜಿತ್ ಪವಾರ್ ಕೇಸಲ್ಲಿ ಮೂಗು ತೂರಿಸಿ ತಗಲಾಕೊಂಡ್ರ ದೀದಿ. ಇದು ಮಮತಾ ಬ್ಯಾನರ್ಜಿಗೆ ವರವಾಗ್ತಾ ಇದೆಯಾ ಅಥವಾ ಶಾಪಾನ? ಯಾಕಂದ್ರೆ ಕಳೆದ 3 ಚುನಾವಣೆಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಾಗಿರೋ ಬಗ್ಗೆ ನಾನು ಮಾತಾಡ್ತಾ ಇರೋದು. ಮಮತಾ ಬ್ಯಾನರ್ಜಿ ನಡೆದುಕೊಂಡ ರೀತಿಗೂ ಅಜಿತ್ ಪವಾರ್ ಸತ್ತಾಗ ಮಮತಾ ಬ್ಯಾನರ್ಜಿ ನಡೆದುಕೊಂಡ ರೀತಿಗೂ ಹೋಲಿಕೆಗಳಿದಾವೆ, ಸಾಮ್ಯತೆಗಳಿದಾವೆ. ಅನುಕಂಪದ ಅಲೆ ಸೃಷ್ಟಿ ಮಾಡಿ ಸಾವು ನೋವನ್ನ ಮುಂದಿಟ್ಟು ತಲೆಗೆ ಕಾಲಿಗೆ ಬ್ಯಾಂಡೇಜ್ ಪಟ್ಟಿ ಸುತ್ತಿಕೊಂಡು ನನ್ನ ಮೇಲೆ ಬಿಜೆಪಿ ಅನ್ಯಾಯ ಮಾಡಿದೆ, ಅಟ್ಯಾಕ್ ಮಾಡಿದೆ ಅನ್ನುವ ಕಥೆಗಳನ್ನು ಸೃಷ್ಟಿ ಮಾಡೇ ಮಮತಾ ಬ್ಯಾನರ್ಜಿ 2-3 ಬಾರಿ ಪಶ್ಚಿಮ ಬಂಗಾಳದಲ್ಲಿ ಗೆದ್ದು ಬಿಟ್ರು. ಈ ಬಾರಿ ಆಗೋದಿಕ್ಕೆ ಬಿಡೋದಿಲ್ಲ ಅನ್ನುತ್ತೆ ಬಿಜೆಪಿ. ಎಲ್ರು ಒಂದ್ ಕಡೆ ಅಜಿತ್ ಪವಾರ್ ಸತ್ತ ನಂತರ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಖೇದ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಮಮತಾ ಬ್ಯಾನರ್ಜಿ ಉರಿಯುವ ಮನೆಯಲ್ಲಿ ಗಳ ಇರುವ ಪ್ರಯತ್ನ ಮಾಡಿದ್ರು. ದೀದಿ ಅಜಿತ್ ಪವಾರ್ ಸಾವಿಗೆ ಕೊಟ್ಟಿರತಕ್ಕಂತ ಆಂಗಲ್ ಇದೆಯಲ್ಲ, ಅದನ್ನ ದೇಶದ ಯಾವುದೇ ನಾಗರಿಕ ಯೋಚನೆ ಮಾಡಿರ್ಲಿಕ್ಕೂ ಸಾಧ್ಯ ಇಲ್ಲ. ಕೇವಲ ಇಂಥ ದುರಾಲೋಚನೆಗಳು ದೀದಿಗೆ ಯಾಕೆ ಬರುತ್ತೆ? ಅವರ ಈ ಬಂಡವಾಳವನ್ನ, ಮುಖವಾಡವನ್ನ ಕಳಚಿ ದೇಶದ ಜನರೆದುರು ಎಕ್ಸ್ಪೋಸ್ ಮಾಡ್ತೀವಿ ಅಂತ ಹೊರಟಿದೆ ಬಿಜೆಪಿ. ಮಮತಾ ಬ್ಯಾನರ್ಜಿಯನ್ನ ವಿಚಾರಣೆಗೊಳಪಡಿಸಬೇಕು. ದೇಶದ ಮೂಡೆ ಒಂದ್ ರೀತಿ ಇದ್ರೆ ದೀದಿದೆ ಆಲೋಚನೆಗಳು ಒಂದ್ ರೀತಿ ಯಾಕಿರುತ್ತೆ? ಯಾವಾಗ್ಲೂ ದೇಶದ ವಿರುದ್ಧವಾಗಿ ಯಾಕೆ ಯೋಚನೆ ಮಾಡ್ತಾರೆ? ಈ ಎಲ್ಲ ಪ್ರಶ್ನೆಗಳನ್ನ ಪ್ರತಿಪಕ್ಷಗಳು ಕೇಳ್ತಾ ಇದಾವೆ. ಈಗ ನಮ್ಮ ಭಾರತದ ಇತಿಹಾಸನೇ ನೋಡಿ ನೀವು. ಈ ಹಿಂದೆಲ್ಲ ಯಾವಾಗೆಲ್ಲ ದುರ್ಘಟನೆಗಳಲ್ಲಿ ಸಾವು ನೋವುಗಳಾಗಿದವೋ, ಅದರಲ್ಲೂ ದೊಡ್ಡ ದೊಡ್ಡ ನಾಯಕರುಗಳು ಸತ್ತಾಗ ಅದರ ಲಾಭವನ್ನ ಪಡೆಯೋದಕ್ಕೆ ರಾಜಕೀಯ ಪಕ್ಷಗಳು ಪ್ರಯತ್ನಗಳನ್ನ ಮಾಡಿರ್ತವೆ. ಅದನ್ನ ಅನುಕಂಪದ ಅಲೆಯನ್ನಾಗಿ ಪರಿವರ್ತಿಸಿ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಪ್ರಯತ್ನಗಳಾಗಿರ್ತವೆ. ಅದು ಇಂದಿರಾ ಗಾಂಧಿ ಅವರ ಸಾವಾಗಿರ್ಬೋದು, ರಾಜೀವ್ ಗಾಂಧಿ ಅವರ ಸಾವಾಗಿರ್ಬೋದು. ನೀವು ಜಸ್ಟ್ ಫ್ಲಾಶ್ ಬ್ಯಾಕಿಗೆ ಹೋಗಿ ನೆನಪು ಮಾಡಿಕೊಳ್ಳಿ. ದೇಶಕ್ಕಾಗಿ ತ್ಯಾಗ ಮಾಡಿದ್ರು, ಬಲಿದಾನ ಮಾಡಿದ್ರು ಅಂತ ಇಲ್ಲ ಸಲ್ಲದ ಕಥೆಗಳನ್ನು ಸೃಷ್ಟಿ ಮಾಡಿ, ಓತ ಪ್ರೇತವಾಗಿ ಕಥೆಗಳನ್ನ ಹೇಳಿ ಜನರನ್ನ ಮರಳು ಮಾಡಿ ದೇಶವನ್ನೇ ಅನುಕಂಪದ ಅಲೆನಲ್ಲಿ ತೇಲಿಸಿ ಓಟ್ ಪಡೆದು ಮತ್ತೆ ಅಧಿಕಾರಕ್ಕೆ ಬರ್ತವೆ ರಾಜಕೀಯ ಪಕ್ಷಗಳು. ಈ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಇತಿಹಾಸದ 2 ಎಕ್ಸಾಂಪಲ್ ಗಳನ್ನ ನಾನು ನಿಮಗೆ ಕೊಟ್ಟೆ. ಮಮತಾ ಬ್ಯಾನರ್ಜಿ ಅವರ ಮೂಲ ಪಕ್ಷ ಯಾವುದು? ಅದೇ ಕಾಂಗ್ರೆಸ್ಸು. ಸಹಜವಾಗಿ ಇಂತಹ ಅನುಕಂಪದ ಅಲೆಯನ್ನು ಸೃಷ್ಟಿ ಮಾಡುವ ಕಲೆ ಕರತಲಾಮಲಕವಾಗಿದೆ. ಇನ್ನೊಬ್ಬರ ಸಾವನ್ನು ಮುಂದಿಟ್ಕೊಂಡು ಲಾಭ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಮಮತಾ ಬ್ಯಾನರ್ಜಿಗೆ ಗೊತ್ತಿದೆ. ಅದನ್ನೇ ಮಾಡ್ತಾ ಇರೋದೀಗ ಅನ್ನುತ್ತೆ ಬಿಜೆಪಿ. ಮಮತಾ ಬ್ಯಾನರ್ಜಿ ಒಬ್ರೇ ಅಲ್ಲ, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಸಹ ದೀದಿಯ ಧ್ವನಿಗೆ ಧ್ವನಿಗೂಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಶಿಂದೆ ಸಹ ಸಾವಿಗೆ ಅನುಮಾನ ವ್ಯಕ್ತಪಡಿಸ್ತಾರೆ. ನೋಡಿ ಹೆಂಗಿದೆ. ನಿಮ್ಗೆಲ್ಲ ಗೊತ್ತಿದೆ, ವಿಮಾನ ದುರ್ಘಟನೆಯಲ್ಲಿ ಅಜಿತ್ ಪವಾರ್, ಅವರ ಪರ್ಸನಲ್ ಸೆಕ್ರೆಟರಿ, 3 ಜನ ಕ್ರೂ ಮೆಂಬರ್ಗಳು ಸೇರಿದಂತೆ 5 ಜನರ ಸಾವಾಗಿದೆ. ದುರ್ಘಟನೆ ಆಗಿದೆ, ಬ್ಲಾಕ್ ಬಾಕ್ಸ್ ಇರುತ್ತೆ, ಸಿಸಿಟಿವಿ ಫುಟೇಜಸ್ ಇರುತ್ತೆ, ತನಿಖೆಯಾಗುತ್ತೆ, ಸತ್ಯ ಏನು ಅನ್ನೋದು ಹೊರಬರುತ್ತೆ. ಅಜಿತ್ ಪವಾರ್ ಈ ಸಾವಿನಲ್ಲೂ ಪ್ರತಿಪಕ್ಷಗಳು ರಾಜಕೀಯ ಮಾಡ್ತಾ ಇದ್ದಾವೆ ಅನ್ನುತ್ತೆ ಬಿಜೆಪಿ. ಪ್ರಭಾವಿ ನಾಯಕ ಸತ್ತಿರೋದು, ಅದು NDA ನ ಮಿತ್ರ ಪಕ್ಷ NCPಯ ಅಜಿತ್ ಪವಾರ್ ಸತ್ತೋಗಿರೋದು. ಮುಂದೆ ಪಕ್ಷವನ್ನು ಮುನ್ನಡೆಸೋರು ಯಾರು? ಉಪಮುಖ್ಯಮಂತ್ರಿ ಯಾರಾಗ್ತಾರೆ? ನಾಯಕತ್ವ ಯಾರಿಗೆ ಶಿಫ್ಟ್ ಆಗುತ್ತೆ? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ವಿರೋಧ ಪಕ್ಷಗಳು ಇದೇ ಸಮಯ ಅಂತ ಅಜಿತ್ ಪವಾರ್ ಕುಟುಂಬದ ಶಕ್ತಿಯನ್ನ ವೀಕ್ ಮಾಡಿ ಮತ್ತೆ ಶರದ್ ಪವಾರ್ರನ್ನ ಮುನ್ನೆಲೆಗೆ ತರೋದಿಕ್ಕೆ ಷಡ್ಯಂತ್ರ ನಡೆಸ್ತಾ ಇದ್ದಾವೆ. ಅದರ ಭಾಗವಾಗಿ ಮಮತಾ ಬ್ಯಾನರ್ಜಿ ಅಜಿತ್ ಪವಾರ್ ಸಾವಿನಲ್ಲಿ ಷಡ್ಯಂತ್ರ ಇದೆ, ತನಿಖೆ ಆಗಬೇಕು. ಅದು ತನಿಖೆ ಯಾರು ಮಾಡ್ಬೇಕು? ಸುಪ್ರೀಂ ಕೋರ್ಟೇ ಮಾಡ್ಬೇಕು ಅನ್ನೋದು ಮಮತಾ ಬ್ಯಾನರ್ಜಿಯ ಡಿಮ್ಯಾಂಡ್. ಮಮತಾ ಬ್ಯಾನರ್ಜಿ ಹೇಳೋದೇನು? ಈ ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ. ಖಾಸಗಿ ವಿಮಾನ ಅಪಘಾತದಲ್ಲಿ ಒಬ್ಬ ರಾಜಕಾರಣಿ ಸತ್ತಿದ್ದಕ್ಕೂ ದೇಶದ ಜನರ ಸುರಕ್ಷತೆಗೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತಾ ಇದೆ ಬಿಜೆಪಿ. ಒಬ್ಬ ಉಪಮುಖ್ಯಮಂತ್ರಿ ಸತ್ರೆ, ರಾಜಕೀಯ ಪಕ್ಷದ ಪ್ರಭಾವಿ ನಾಯಕ ಸತ್ರೆ ಸಿಕ್ಕಾಪಟ್ಟೆ ಕಾಳಜಿ ವ್ಯಕ್ತಪಡಿಸ್ತೀರ ನೀವು. ದಿನಂಪ್ರತಿ ರೋಡ್ ಆಕ್ಸಿಡೆಂಟ್ ಗಳಲ್ಲಿ ತಮ್ಮದಲ್ಲದ ತಪ್ಪಿಗೆ ಸಾರ್ವಜನಿಕರು ಅಸುನೀಗ್ತಾ ಇದ್ದಾರೆ. ಅವರ ಬಗ್ಗೆ ಒಬ್ರು ಮಾತಾಡೋಲ್ಲ. ರಸ್ತೆ ಬದಿನಲ್ಲಿ ಬಿದ್ದು ಬಡ ಬಗ್ಗರು ಹೊಟ್ಟೆಗೆ ಇಟ್ಟಿಲ್ಲದೆ ಸಾಯ್ತಾರೆ, ಅವರ ಬಗ್ಗೆ ಯಾರೂ ಮಾತಾಡಲ್ಲ. ರಾಜಕೀಯ ಸಹೋದ್ಯೋಗಿಗಳ ಬಗ್ಗೆ ಮಾತ್ರ ಯಾಕೆ ಕಂಬನಿ ಮಿಡಿಯುತ್ತೆ? ಸಹಜವಾಗಿ ಜನ ಕೇಳ್ತಾ ಇದ್ದಾರೆ ಪ್ರಶ್ನೆ. ಯಾಕಂದ್ರೆ ಕೇವಲ ಇವರದ್ದು ಮಾತ್ರ ಜೀವ, ಸಾಮಾನ್ಯ ಜನರ ಜೀವನೇ ಅಲ್ವಲ್ಲ. ಮಮತಾ ಬ್ಯಾನರ್ಜಿ ಅವರು ದೇಶದಲ್ಲಿ ಹೇಗೆ ಅರಾಜಕತೆ ಸೃಷ್ಟಿ ಮಾಡಬೇಕು ಇದನ್ನೇ 24/7 ಯೋಚನೆ ಮಾಡ್ತಾ ಇರ್ತಾರೆ. ದೇಶದ ಜನನೇ ಒಂದು ರೀತಿ ಯೋಚನೆ ಮಾಡಿದ್ರೆ ಮಮತಾ ಬ್ಯಾನರ್ಜಿ ಅದಕ್ಕೆ ಡೆಡ್ ಆಪೋಸಿಟ್ ಯೋಚನೆ ಮಾಡ್ತಾರೆ. ಅಜಿತ್ ಪವಾರ್ ಸಾವನ್ನ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದಾರೆ. ನೋಡಿ, ಇವರು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ತನಿಖೆ ಆಗ್ಬೇಕು, ಎಲ್ಲದಕ್ಕೂ ಸುಪ್ರೀಂ ಕೋರ್ಟೇ ತನಿಖೆ ಮಾಡೋದಾದ್ರೆ ಪೊಲೀಸ್ ಏಜೆನ್ಸಿಗಳು ಯಾಕಿರ್ಬೇಕು? ಬಾಗಿಲು ಮುಚ್ಚಲಿ. ಮಮತಾ ಬ್ಯಾನರ್ಜಿ ಹೇಳೋದು ಈ ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಅದರಲ್ಲೂ ಪ್ರತಿಪಕ್ಷದವರು ಸುರಕ್ಷಿತರಲ್ಲವೇ ಅಲ್ಲ. ಸರ್ಕಾರದ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಸುಪ್ರೀಂ ಕೋರ್ಟ್ ಇಂದ ತನಿಖೆ ಮಾಡಿಸ್ಬೇಕಂತೆ. ಸರ್ಕಾರ ಎಲ್ಲರನ್ನೂ ಖರೀದಿ ಮಾಡ್ತಾ ಇದೆಯಂತೆ. ಮಮತಾ ಮಾಡ್ತಾ ಇರ್ತಕ್ಕಂತ ಮತ್ತೊಂದು ಆರೋಪ, ಅಜಿತ್ ಪವಾರ್ NDA ಸಂಬಂಧವನ್ನ ಕಡಿದುಕೊಳ್ಳುವುದರಲ್ಲಿದ್ರು
ಶರದ್ ಪವಾರ್ ಪಕ್ಷವನ್ನ ಮತ್ತೆ ಅಜಿತ್ ಪವಾರ್ ಸೇರುವ ಎಲ್ಲ ಮಾತುಕತೆಗಳು ನಡೆದಿತ್ತು. ಇದು ಗೊತ್ತಾಗೆ ಬಿಜೆಪಿ ಈ ರೀತಿ ಷಡ್ಯಂತ್ರ ಮಾಡಿದೆ ಅಂತ ಆ ಅರ್ಥದಲ್ಲಿ ಮಮತಾ ಬ್ಯಾನರ್ಜಿ ಮಾತಾಡೋದು, ಆರೋಪ ಮಾಡ್ತಾ ಇರೋದು. ನಿಮಗೆ ಅನುಮಾನ ಮೂಡಬಹುದು, ಮಮತಾ ಬ್ಯಾನರ್ಜಿ ಅವರು ಇರೋದು ವೆಸ್ಟ್ ಬೆಂಗಾಲ್ ನಲ್ಲಿ, ಅಪಘಾತ ಆಗಿರೋದು ಮಹಾರಾಷ್ಟ್ರದಲ್ಲಿ, ಸತ್ತಿರೋದು ಮಹಾರಾಷ್ಟ್ರದ ನಾಯಕ. ಅದಕ್ಕೂ ವೆಸ್ಟ್ ಬೆಂಗಾಲ್ಗೂ ಎಲ್ಲಿಂದೆಲ್ಲಿಗೆ ಸಂಬಂಧ ಇದೆ. ಅದೇ ರಾಜಕೀಯ, ಅದೇ ಎಲೆಕ್ಷನ್ ಈಗ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದು. ಫಾರ್ ಎಕ್ಸಾಂಪಲ್ SIR ನೇ ತೆಗೆದುಕೊಳ್ಳಿ, 12 ರಾಜ್ಯಗಳಲ್ಲಿ SIR ನಡೀತಾ ಇದೆ. ಎಲ್ಲಾದ್ರೂ ಅದರ ಬಗ್ಗೆ ದ್ವಂದ್ವ ಧ್ವನಿಗಳು ಕೇಳಿ ಬರುತ್ತಾ? ಇಲ್ಲ. ಕೇವಲ ಪಶ್ಚಿಮ ಬಂಗಾಳದಲ್ಲಿ ಯಾಕೆ SIR ನ ವಿರೋಧ ಮಾಡೋದು? ಇದರ ಅರ್ಥ ದಾಲ್ ಮೇ ಕುಚ್ ಕಾಲಾ ಹೇ, ದೀದಿಯ ಅಕ್ರಮಗಳು ಬಯಲಿಗೆ ಬರುತ್ತೆ ಅನ್ನುವ ಕಕ್ಕುಲಾತಿ ಇರೋದ್ರಿಂದ ತಾನೇ ಮಮತಾ ಬ್ಯಾನರ್ಜಿ ಇಷ್ಟೆಲ್ಲ ಡ್ರಾಮಾ ಮಾಡೋದು ಅನ್ನುತ್ತೆ ಬಿಜೆಪಿ. ಅಜಿತ್ ಪವಾರ್ ಕೇಸನ್ನ ಸುಪ್ರೀಂ ಕೋರ್ಟ್ ತನಿಖೆ ಮಾಡಬೇಕು ಅನ್ನೋ ಮಮತಾ ಬ್ಯಾನರ್ಜಿ, ಅದೇ ಸುಪ್ರೀಂ ಕೋರ್ಟ್ SIR ಯಾವುದೇ ಅಡೆತಡೆ ಇಲ್ಲದೆ ಆಗಬೇಕು ಅನ್ನುತ್ತೆ. ಆದ್ರೆ ಅದಕ್ಕೆ ಮಾತ್ರ ಮಮತಾ ಬ್ಯಾನರ್ಜಿ ಅಡಕತ್ರಿ ಹಾಕೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಮೇಲೆ ಇವರಿಗೆ ಆಯ್ದ ವಿಷಯಗಳಲ್ಲಿ ಮಾತ್ರ ಭರವಸೆ ಇರೋದು. ತಮ್ಮ ಪರ ತೀರ್ಪು ಬಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ, ವಿರುದ್ಧ ತೀರ್ಪು ಬಂದ್ರೆ ಎಲ್ಲವೂ ಸರಿ ಇಲ್ಲ. ಬಿಜೆಪಿ ಅವರು ಮಾಡ್ತಾ ಇರೋ ಆರೋಪ. ತಮ್ಮ ರಾಜಕೀಯ ಲಾಭಕ್ಕಾಗಿ ಬೇಕಾದ ಕಥೆಗಳನ್ನ ಕಟ್ತಾರೆ. ಇದು ಮಮತಾ ಬ್ಯಾನರ್ಜಿ ಅವರ ನಿಜವಾದ ಬಣ್ಣ ಅಂತಾರೆ ಬಿಜೆಪಿ ಅವರು. ಹೇಗಿದ್ರು ದೀದಿನೇ ಹೇಳ್ತಾ ಇದ್ದಾರೆ ಷಡ್ಯಂತ್ರ ಇದೆ ಅಂತ. ಮೇಲಾಗಿ ಇವರು ಒಂದು ರಾಜ್ಯದ ಮುಖ್ಯಮಂತ್ರಿ. ಪೊಲೀಸರು ಎತ್ತಕೊಂಡು ಹೋಗ್ಲಿ, ವಿಚಾರಣೆ ಮಾಡ್ಲಿ, ಎಲ್ಲವೂ ಮಮತಾ ಬ್ಯಾನರ್ಜಿಗೆ ಗೊತ್ತಿರ್ಬೇಕಾಗತ್ತೆ. ಆರೋಪ ಮಾಡ್ತಾ ಇರೋದು ಅವರು ತಾನೆ. ಅದಕ್ಕೆ ತಕ್ಕ ಪುರಾವೆಗಳನ್ನ, ಸಾಕ್ಷಿಗಳನ್ನ ಕೊಡ್ಲಿ ಪೊಲೀಸ್ಗೆ, ಹೇಳಿ ಏನ್ ಷಡ್ಯಂತ್ರ ಇದೆ ಅಂತ. ಇದ್ರಲ್ಲಿ ಬಿಜೆಪಿ ಇನ್ವಾಲ್ವ್ ಆಗಿದ್ರೆ ಕೋರ್ಟ್ಗೆ ಹೇಳಿಲಿ, ಬಿಜೆಪಿ ಅವರಿಗೆ ಶಿಕ್ಷೆ ಕೊಡಿಸ್ಲಿ, ಕಂಬಿಯಿಂದ ಹಾಕಿಸ್ಲಿ. ಆದ್ರೆ ಯಾರೂ ಮಮತಾ ಬ್ಯಾನರ್ಜಿಯನ್ನ ಮುಟ್ಟೋದಕ್ಕೂ ಪ್ರಯತ್ನ ಮಾಡಲ್ಲ, ಅವ್ರನ್ನ ಕೇಳೋದು ಇಲ್ಲ. ನೀವು ಈ ರೀತಿ ಆರೋಪ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಏನಿದೆ ನಿಮ್ಮ ಬಳಿ ಸಾಕ್ಷಿ ಕೊಡಿ ಅಂತ. ಅದೇ ಸಾಮಾನ್ಯ ಜನ ಮಾಡಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಕಂಬಿಯಿಂದ ಇರ್ಬೇಕಾಗಿತ್ತು. ಯಾಕಂದ್ರೆ ಅವರು ಉಳ್ಳವರು, ಅಧಿಕಾರದಲ್ಲಿರೋರು, ಅವ್ರಿಗೆ ಯಾವುದೇ ಕಾಯ್ದೆ ಕಾನೂನು ಅಪ್ಲೈ ಆಗೋದಿಲ್ಲ. ಲಾ ಅಂಡ್ ಆರ್ಡರ್ಸ್ ಅಪ್ಲೈ ಆಗೋದು ಕೇವಲ ಸಾಮಾನ್ಯ ಮನುಷ್ಯನಿಗೆ ಮಾತ್ರ. ಹೆಂಗ್ಯಾಕ್ ಸ್ವಾಮಿ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅಜಿತ್ ಪವಾರ್ ಸಾವಿನಲ್ಲಿ ಮಮತಾ ಬ್ಯಾನರ್ಜಿ ಇಂಟರ್ಫಿಯರ್ ಆಗಿದ್ದಾರೆ ಅಂದೆ. ಇದಕ್ಕೆ ಕಾರಣಗಳನ್ನ ಕೊಡ್ತೀನಿ. 2021 ವಿಧಾನಸಭಾ ಎಲೆಕ್ಷನ್, ನಾನು ಪಶ್ಚಿಮ ಬಂಗಾಳದ ಹೇಳ್ತಾ ಇರೋದು, ನೆನಪು ಮಾಡ್ಕೊಳ್ಳಿ. ಮಮತಾ ಬ್ಯಾನರ್ಜಿ ಬಿದ್ದು ಕಾಲಿಗೆ ಗಾಯ ಮಾಡ್ಕೊಂಡಿರ್ತಾರೆ. ಬ್ಯಾಂಡೇಜ್ ಸುತ್ತಿಕೊಂಡು ಬೆಡ್ ಮೇಲೆ ಮಲಗಿ ಅದನ್ನೇ ಇಟ್ಕೊಂಡು ಮಮತಾ ಬ್ಯಾನರ್ಜಿ ಕತೆ ಸೃಷ್ಟಿ ಮಾಡಿದ್ರು. ನನ್ನ ಮೇಲೆ ಬಿಜೆಪಿ ಹಲ್ಲೆ ಮಾಡಿದೆ, ಮನಸ್ಸಿಗೆ ಬಂದ ಕಪೋಲ ಕಲ್ಪಿತ ಕತೆಗಳನ್ನ ಕಟ್ಟಿದ್ರು ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳದ ಜನ ಅಯ್ಯಯ್ಯೋ ದೀದಿಗೆ ಹಿಂಗಾಗೋಯ್ತಾ ಅಂತ ಅನುಕಂಪದ ಅಲೆನಲ್ಲಿ ತೇಲಿ ಮತ್ತೆ ಭಾರಿ ಬಹುಮತ ಕೊಟ್ಟು ದೀದಿಯನ್ನೇ ಮುಖ್ಯಮಂತ್ರಿಯಾಗಿ ಆರಿಸಿದ್ರು 2021ರಲ್ಲಿ. ಚುನಾವಣಾ ಆಯೋಗ ರಿಪೋರ್ಟ್ ಸಹ ಕೊಟ್ಟಿತ್ತು, ಮಮತಾ ಬ್ಯಾನರ್ಜಿ ಅವರ ಮೇಲೆ ಯಾವುದೇ ರೀತಿಯ ಹಲ್ಲೆ ಆಗಿಲ್ಲ. ಆದ್ರೆ ಕಾಲಿಗೆ ಗಾಯದ ಪಟ್ಟಿ ಕಟ್ಟಿ ನಾಟಕ ಮಾಡಿ ಎಲೆಕ್ಷನ್ ಗೆದ್ದಾಗಿತ್ತು. ಇದು ಬಿಜೆಪಿ ನೆನಪು ಮಾಡುತ್ತೆ 2021 ಸನ್ನಿವೇಶನ. ನೀವು 2024 ಲೋಕಸಭಾ ಸನ್ನಿವೇಶನ ನೆನಪು ಮಾಡ್ಕೊಳ್ಳಿ. 2019ರಲ್ಲಿ ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ 18 ಸೀಟ್ ಸಿಕ್ಕಿತ್ತು. ದೀದಿ ಅಕ್ಷರಶಃ ಶೇಕ್ ಆಗೋಗಿದ್ರು. 2024ರಲ್ಲಿ ಕತೆ ರಚನೆ ಮಾಡಿದ್ರು, ಮತ್ತದೇ ಗಾಯದ ನಾಟಕ ಮಾಡಿದ್ರು, ತಲೆಗೆ ಪಟ್ಟಿ ಕಟ್ಟಿಕೊಂಡು ವೀಲ್ ಚೇರ್ ನಲ್ಲಿ ಬಂದ್ರು. ನೋಡಿ ನೋಡಿ ನನ್ನ ಮೇಲೆ ಬಿಜೆಪಿ ಹಲ್ಲೆ ಮಾಡಿದೆ. ಮತ್ತೆ ಪಶ್ಚಿಮ ಬಂಗಾಳದ ಜನರನ್ನ ಅನುಕಂಪದ ಅಲೆನಲ್ಲಿ ತೇಲಿಸಿ ಬಿಟ್ರು. 2019ರಲ್ಲಿ 18 MP ಸೀಟ್ಗಳನ್ನ ಗೆದ್ದಿದ್ದ ಬಿಜೆಪಿ 12ಕ್ಕೆ ಕುಸಿದೋಯ್ತು. ಅಂದ್ರೆ ಅನುಕಂಪದ ಆಧಾರದ ಮೇಲೆ ಪಶ್ಚಿಮ ಬಂಗಾಳದ ಜನರನ್ನ ಕ್ಲೀನ್ ಬೋಲ್ಡ್ ಮಾಡುವ ಕಲೆ ಕರತಲಾಮಲಕ ಆಗೋಗ್ಬಿಟ್ಟಿದೆ ದೀದಿಗೆ. ಈಗ ಅಜಿತ್ ಪವಾರ್ ಕೇಸನ್ನ ತನ್ನ ಸುರಕ್ಷತೆಗೆ ಧಕ್ಕೆ ಇದೆ ಅನ್ನುವ ರೀತಿನಲ್ಲಿ ಬಿಂಬಿಸಿ ಮತ್ತೆ ಅನುಕಂಪದ ಅಲೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಸೃಷ್ಟಿ ಮಾಡಿ ಎಲೆಕ್ಷನ್ ಗೆಲ್ಲುವ ಕುತಂತ್ರ ಹೆಣೆದಿದ್ದಾರೆ ಮಮತಾ ಬ್ಯಾನರ್ಜಿ ಅಂತ ಬಿಜೆಪಿ ಈಗ ಆರೋಪ ಮಾಡ್ತಾ ಇರೋದು. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.